ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರೊಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆ ಆಕಾಶದ ಗ್ರಹ ತಾರಕ ಸಮೂಹವು ಮಕ್ಕಳ ತಿರುಕಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ದುರ್ಯೋಧನನಿಗೆ ಭೀತನಾಗಲಿ ಇಲ್ಲ ರಾಜಮಹಿಷಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಪರಮಾತ್ಮ ಭಯ ವಾಸುದೇವ ಓ ಪಾಂಡು
ದಿನ ನಿನ್ನ ಸಲುವಾಗಿ ಈ ರಾಜ್ಯಸಭೆಯಿಂದ ಹೇಡಿಯಂತೆ ಪಲಾಯನ ಮಾಡು. ನಾನು ಯಾವ ಮಹತ್ತರ ಆಶೋತ್ತರಗಳಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಏಡಿಯಂತೆ ಈ ರಾಜ್ಯಸಭೆಯಿಂದ ಪಲಾಯನ ಮಾಡುವೆ. ಆಗುವುದು ಪರಮಾತ್ಮ. ಕೃಷ್ಣ ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬುದ್ಧಿಗೆ ತಕ್ಕ ಫೋಟೋವನ್ನು ಕಲಿಸುವನು. ಬಟ್ಟೆಯಿಂದ ಬೆಂಕಿಯನ್ನು, ಈಸಣಿಗೆಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸಿರಾ? ಆಗದು, ಅದು ನಿಮ್ಮಿಂದ ಆಗದು. ಹಾಗಾದರೆ ಕಟ್ಟಿರಿ ಈಗ ನನ್ನನ್ನು. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ.
ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನು ಆಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಆದರೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಆದರಾಗ ಭೀಷ್ಮನು ಕುರುಪಿತಾಮಹನು ಏನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಈ ರೀತಿ ಹೇಳಿರಲಾರ. ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಹೌದು. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತೆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶಾದಿಯೋ ಏನೋ ಎಂಬುದು ದುರ್ಯೋಧನನ ಸಂದೇಹ. ಗುರುಕುಲದ ಅರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮ ತಾನೇ? ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಅವರು? ಕರ್ಣ, ಆ ದುರ್ವಾರ್ತೆಗಳನ್ನು ನಾನು ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಶಕುನಿ ಸ್ವಾಮಿ ಭಕ್ತಿ ಎಲ್ಲಿದೆಂದು ನಿಂದಿಸಿದರು. ಶಕುನಿ, ಕರ್ಣ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ಶಕುನಿ, ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಸಹಿಸೆನು ಅಪಮಾನವ
ಶಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಶಕುನಿ, ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದ ಶಕುನಿ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನಾಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು, ಕುಲವನ್ನು ಅಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನೀಗ ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಶಕುನಿ, ಈಗಲೂ ಈ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವಾಚ್ಯ ಶಬ್ದಗಳನ್ನು ನಿರಾಕರಿಸಿದವರ ಪ್ರತೀಕಾರ ಈಗ ನಿಂದ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನೀನು ಅಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡು. ಕೌರವರು ತಿಳಿಯಲಿ, ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂಥ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದಾಗದು. ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣೆ ಮಾಡು. ಏಕೆಂದರೆ ಅಂತರಂಗದಲ್ಲಿ ಗುರುಜನ ದ್ರೋಣ, ಶಲ್ಯ ಮುಂತಾದವರು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸುತ್ತಿರುವರು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಶಕುನಿ, ಯಾರಿಗೋಸ್ಕರ ಯುದ್ಧ ಮಾಡಲಿ? ನಾನಾರಿಗೆ ರಣವಂಗೈಯಲೇ ದುರದ ನಾನಾರಿಗೆ ರಣವಂಗೈಯಲೇ ಜಡಮತಿಗಳು ಎನ್ನ ದೂಷಿಸುತ್ತಿಹರು. ಸರಿಯಾಗಿ ಹೇಳಿದೆ ಶಕುನಿ, ಸರಿಯಾಗಿ ಹೇಳಿದೆ. ಈ ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರ ಧಾರಣ ಮಾಡುವುದಿಲ್ಲ. ಇದೇ ನನ್ನ ಶಪಥ. ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದೆನು, ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ಶಪಥವೇನೆಂದು ತಿಳಿಯುವುದು. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ ಬರುತ್ತೇನೆ. ಕರ್ಣ, 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 ಇದೇನು ಕರ್ಣ. ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷರನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು.
ಮಾಡುವುದರಿಂದ ಎಷ್ಟು ಜನರ ಅವಮಾನವಾಗುವುದೆಂಬುದನ್ನು ಯೋಚಿಸಿದ್ದೀಯಾ? ಭಾರ್ಗವ ವಿಜಯ ಭೀಷ್ಮ, ಶಸ್ತ್ರಾಸ್ತ್ರನಾದ ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಇಂಥ ಉತ್ತಮವಾದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ ಕುಲಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತ ಅನರ್ಥವಾಗುವುದನ್ನು ಯೋಚಿಸು ಗುರುರಾಜ, ಯೋಚಿಸು. ಏಕೆ ಶಕುನಿ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟೋ ಜನರ ಅಪಮಾನ ಆಗುವುದು. ಹಾಗಾದರೆ ಈಗ ಏನು ಮಾಡುವುದು ಶಕುನಿ? ಕರ್ಣನು ಇದೀಗ ಶಪಥವನ್ನು ಮಾಡಿರುವನು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣೆ ಮಾಡುವುದಿಲ್ಲೆಂದು ಶಪಥ ಮಾಡನು. ಆ ಶಪಥವನ್ನು ಮೀರಿ ಅವನೀಗ ಅಧಿಕಾರವನ್ನು ಪಡೆಯುವಂತಿಲ್ಲ. ನಿಧಾನವಾಗಿ ಯೋಚಿಸು ಕುರುರಾಜ. ನಿಜ ಶಕುನಿ. ಹಾಗಾದರೆ ಈಗ ಮಾಡುವುದೇನು? ಯುದ್ಧವು ಸನ್ನಿಹಿತವಾಗಿದೆ. ಈಗ ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗು, ಕುರುಪಿತಾಮನನ್ನು ನೋಡು. ಹಾಗೆ ಮಾಡುವೇನು ಮಾವ? ಹಾಗೆ ಮಾಡು. ನೀನು ನಮ್ಮ ಮಗನ ಬಾ ಮಾವ. ಆಗಲಿ ಸಹೋದರ, ನೀನು ಮುಂದಾಗು. ನಡೆ ನಡೆ ಕುರುಕುಲದ ಸುಯೋಧನ, ನಡೆ. ಕುರುಕುಲದ ಕೀಟವೇ ಶಕುನಿ. ಶಕುನಿ ಎಂಬ 3 ಅಕ್ಷರಗಳ ಅರ್ಥ ಗೊತ್ತಿದೆಯೇನೋ ಮೂಢ? ಶಾ ಎಂದರೆ ಶಕ್ತಿ ಪ್ರದಾಯಕ, ಕು ಎಂದರೆ ನಿನ್ನ ಕುರುವಂಶವನ್ನು, ನೀ ಎಂದರೆ ನಿರ್ಮೂಲ ಮಾಡಲು ಅವತರಿಸಿರುವುದೇ ಈ ಶಕುನಿ. ಈ ಶಕುನಿ ಆನಂದ. ಈಗ ಶಕನಿಗೆ ಪರಮ